ಒಬ್ಬ ಶಾಸಕನ ಹಕ್ಕಲ್ವಾ ಒಂದ್ ಸೆಕೆಂಡ್. ನಿಮಗೆ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಸರಿಯಾಗಿ ಉತ್ತರ ಕೊಟ್ಕೊಳ್ಳಿ ಅಧ್ಯಕ್ಷರೇ. ಆಯ್ತಪ್ಪ, ಒಂದ್ ಸೆಕೆಂಡ್. ಆಯ್ತಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳಲ್ಲ, ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್, ಶಾಸಕರು ಮಾನ್ಯ ಅಧ್ಯಕ್ಷರೇ, ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ಗೊತ್ತಿದಪ್ಪ. ಒಂದ್ ಸೆಕೆಂಡ್ ಆಯ್ತು, ನೀವೆಲ್ಲ ನೋಡಿ. ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್ ಸಮ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ರಂಗನಾಥ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಒಂದ್ ಪೀಠದಿಂದ ರೂಲಿಂಗ್ ಬರಲಿ. ಈ ದುರ್ವರ್ತನೆಗೆ ತಮ್ಮ ಪೀಠದಿಂದ ತಮಗೆ ಏನ್ ಅಗೌರವ ತೋರಿಸಿದ್ದಾರೆ, ಉಪಮುಖ್ಯಮಂತ್ರಿಗಳಿಗೆ ಅಗೌರವ ತೋರಿಸಿದ್ದಾರೆ, ಈ ಸದನಕ್ಕೆ ಅಗೌರವ ತೋರಿಸಿದ್ದಾರೆ. ಆಯ್ತು, ಅದಕ್ಕೆ ರೂಲಿಂಗ್ ಕೊಡಿ ದಯಮಾಡಿ, ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಇನ್ನೇನ್ ಕೇಳ ಕೂತ್ಕೊಳ್ಳಿ. ಅವ್ರು ಹೇಳ್ದಂಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ರೂಲಿಂಗ್ ಒಂದು ಗೊತ್ತುಂಟು, ಏನ್ ರೂಲಿಂಗ್ ಅಂತ ಗೊತ್ತಿಲ್ಲ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಕೂತ್ಕೊಳ್ಳಪ್ಪ ಭರತ್. ನಮ್ಗೆ ಗೊತ್ತಿದೆ. ಆಯ್ತು, ಒಟ್ಟು ನೀವು ಕೂತ್ಕೊಳ್ಳಿ. ತೀರ್ಮಾನ ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಪ್ಪ. ಓಕೆ, ಆಯ್ತು, ಮಾತಾಡಿ. ಎಷ್ಟು ಬೇಕು ಮಾತಾಡಿ. ಮಾತಾಡಿ ನೀವು. ಯಾಕೆ ಮಾತಾಡಿ? ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ಬಂದು ಬೊಬ್ಬೆ ಹಾಕುದು ನೀವೇ, ಇಲ್ಲಿ ರೂಲಿಂಗ್ ಕೊಡುದು ನೀವೇ. ಸುಮ್ಮನೆ ಕೂತ್ಕೊಳ್ಳಿ ಅವರ ಮೇಲೆ. ಆಯ್ತು, ಮಾತಾಡಿಯಪ್ಪ, ಮಾತಾಡಿ. ಎಷ್ಟು ಬೇಕಾದ್ರೆ ಮಾತಾಡಿ. ಇನ್ನು ಎಷ್ಟು ಬೇಕಾದ್ರೆ ಮಾತಾಡಿ. ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಇವರಿಗೆ ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು ಇವತ್ತು ಖಚಿತ ಆಯ್ತು, ಬಿಜೆಪಿ ಅವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಇವತ್ತು. ಬಿಜೆಪಿ ನಾಯಕರು ಬೆನ್ನೆಲುಬು ಇಲ್ಲ. ಈಗ ಬಿಜೆಪಿ ಲೀಡರ್ಸ್ ಹ್ಯಾವ್ ನೋ ಸ್ಪೈನ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಚ್ ಪೀಪಲ್. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ.